ಹಂಗ ನಡ್ದದ ಒಬ್ಬಕ್ಕಿ ಯಾವಕ್ಕಿ ಏಯ್ ಓ ಶಾಲಿ ಮಾಸ್ತರ್ತಿ ಶಾಲಿ ಕಲಸು ಬರ್ತಿಳತ್ತ ಹಾದ್ಯಾಗ ಮನಿಗೆ ಹೊಂಟಳು ಸಾಲಿ ಮುಗಿಸ್ಕೊಂಡು ಮನಿಗಾರ ಹೋಲಿ ಡ್ಯೂಟಿಗಾರ ಹೋಲಿ ನೀ ಧ್ಯಾನಲ್ಲಿ ನಾ ಹೋಗಿಲ್ರಿ ನಂಗೆ ಗೊತ್ತಿಲ್ಲ ಹೋಗೋ ಸಮಯದಾಗ ಒಬ್ಬ ಭಿಕ್ಕಿ ಬೇಡು ಹುಡುಗ ಬಂದತ್ತ ಏನಂದ್ರಿ ಮೇಡಮ ನನಗೊಂದು 100 ರೂಪಾಯಿ ಕೊಡ್ರಿ ಮೇಡಮ ಈ ಪಾರಿಗೆ ₹100 ಕೊಡ್ರಿ ತನಗೆ ಬೇಡದವ ಇದು ಗೌಳಿ ಮಾಡ್ಲತ್ತದ್ರಿ ಆಗ ಹಿಡಿದು ಒಂದು 100 ರೂಪಾಯಿ ಯಾಕೋ ತಮಾತ ಮೇಡಮ್ ಕೇಳಿದಳು ಅವ ಅಂದ ನನಗೆ ಲೆಮನ್ ಟೀ ಕುಡಿಯಂಗಾಗ್ಯದ್ರಿ ಮೇಡಮ್ ಅಂದವ ಯಾವ್ದಂದ್ರಿ ಲೇಮನ್ ಟೀ ಪಕ್ಕ ಕೇಳಿಸದ ನಿಮ್ಗ ಹೇಳ್ಯಾರ ಹಿಂಗ ಲೇಮನ್ ಟೀ ಕುಡಿಯಂಗಾಗ್ಯದ್ರಿ ಮೇಡಮ್ ಅಂದ ಏನಂದ್ರಿ ಮೇಡಮ್ ಅಂದಳು ಲೇಮನ್ ಟೀ ಬೇಕಾದ್ರೆ 100 ರೂಪಾಯಿ ಎದಕ್ಕೋ ಅಂದಳಕ್ಕಿ ಎದಕ್ಕ ₹5ದಾಗ 5 ಬರ್ತಾವ ಇಲ್ಲ ₹50 ಒಂದು ಟೀ ಅದ ಟೀ ನೀನು ಟೀ ಅಂದ್ರೆ ಚಾ ಚಾ ಹಿಂಗ ಹೇಳ್ತವ್ರಿ ಅಲ್ಲ ನಾವು ಇಂಗ್ರೇಜ್ದವ್ರು ಇಲ್ರಿ ಇಲ್ಲನ ₹50 ಒಂದೇ ಚಾದು ತಮ್ಮ ಮತ್ತೆ ನಿನಗೆ ಅದಕ್ಕೆ ಬೇಕು 100 ರೂಪಾಯಿ ಏನಂದ್ರಿ ಅವ ಹುಡುಗಂದ ನನಗೊಂದು ಕಪ್ ರೀ ನಾ ಯಾರು ಕೂಡ ಲವ್ ಮಾಡಿದ ಆಕಿಗೊಂದು ಕಪ್ ಬೇಕ್ರಿ ಅಂದವ ಟೀಕ ಏನಂದ್ರಿ ಮೇಡಮ್ ಅಂದ್ಳು ನೀ ಭಿಕ್ಕಿ ಬೇಡವನಿಗೆ ಬಿ ಲವ್ ಮಾಡವ್ರ ಹಾರ ಅಂದಳಕ್ಕಿ ಅವ್ರೇನ್ ಸನ್ಯಾಸಿ ಇರ್ತಾರ ಹಂಗ ಹುಟ್ಟಿರ್ತಾರ ಹಂಗ ಅವ ಏನ್ ಅನ್ಬೇಕು ಆಕಿಗೆ ಲವ್ ಮಾಡಿನೇ ಭಿಕ್ಕಿ ಬೇಡು ಹೇಳಿ ಬಂದದ ನನಗಂದವ ನಾನು ಆಕಿಗೆ ಲವ್ ಮಾಡಿನೇ ನನಗ್ ಭಿಕ್ಕಿ ಬೇಡು ಹೇಳಿ ಬಂದದ ಕುಡಿಟ್ಟಿ ನಾ ಮೊದಲು ಭಿಕ್ಕಿ ಬೇಡ್ತಿತ್ತಿಲ್ರಿ ಮೇಡಮ್ ಅಂದವ ಹೌದ್ ಗುರುಜಿ ವ್ಯಾಪಾರ ಹಂಗ ಬರಬೇಡದು ಹೆಂಗ ಬರ್ಬೇಕ್ರಿ ಶಿರೋಡೋಣ ಗುರೂಜಿ ಅವ್ರ ಕೈಲೇ ಬುದ್ಧಿ ಕಲಿಬೇಕಂತ ನಾವು ಬಂದಿದ್ದೆವು ಏನಲ್ಲತ್ತಾರ ಗುರುಜಿ ಅವರು ಬಾಳ್ ಶಾರ್ಟ್ ಕಟ್ ದಾಗ ತಂದ್ರ ಅವರು ಯಾಕ ಒಳಗ್ ಹೋಗೋದಿತ್ತು ಜರ ಮುಂದ ಈಗ ಸದ್ಯ ನಮ್ಮ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೆಚ್ಚಿನ ಯುಟ್ಯೂಬ್ದವ್ರು ಬಂದಾರಿ ನಾವು ಮಾತಾಡೋದು ಲೈವ್ ಬಿಟ್ಟಿರ್ಬೇಕು ಒಳಗವ್ರು ಇಲ್ಲಿ ವಿಶ್ಲೇಷಣೆ ಬಿಟ್ರೆ ಒಂದೊಂದು ಗುಂಡು ಹೊಡೆದಂಗೆ ಬಿದ್ದಿರ್ಬೇಕು ಶಾರ್ಟ್ ಕಟ್ ದಾಗ ಬರಬೇಡ ತಳಕ್ ಹಚ್ಚಿ ಬರ್ಬೇಕು ವಿಷಯ ತಳಕ್ ಹೋಗ್ಬೇಕು ಬಡ್ಡೆ ಕಾಯಿ ಹಾಕಿನೇ ಎತ್ತದು ಮ್ಯಾಗ ಹಿಡಿದ ಜುಟ್ಟು ಕಾಯಿಗೆ ಬರ್ತಾವ ಕಬ್ಬಿನ ಪಡದಾಗ ನರಿ ಹೊಕ್ಕದಂಗ ಆಗಬೇಕು ಗುರುಜಿ ಅವ್ರ ಹೌದು ತುದಿ ಹೊಡೆದ ಆಡಿನ ಗಟ್ಲೆ ಮಾಡೋನು ಬೇಡ ಇದು ವಿಷಯ ನೀವೇ ಬಹಳ ಸಲ ಮಾತಾಡ್ಯಾರ ಹಿಂಗ ಆಗ್ಬೇಕಂತ ನನ್ನ ಅಪೇಕ್ಷೆ ಐತಿ ಆತದ ಅದು ಬಿ ಆತದ ನಿಮ್ದು ಅಪೇಕ್ಷೆ ಪೂರ ಆತದ ನಾವೇನಂದೇವ ಏನಂದಿರಿ ಮಾಸ್ತರ ವಸ್ತ್ರ ದಾನ ಶ್ರೇಷ್ಠ ಏನು ಸುವರ್ಣ ದಾನ ಶ್ರೇಷ್ಠ ಸುವರ್ಣ ಅಂದ್ರ ಬಂಗಾರ ಅಂತ ಹೇಳ್ಯಾರ ಅವರು ಕರೆಕ್ಟ್ ಅದ್ರಿ ಹೇಳ್ಯಾರ ವಿಜಯನಗರ ರಾಜ ಕೃಷ್ಣ ದೇವರಾಯನೇ ಎಲ್ಲ ಕಡೆ ಬಂಗಾರ ಹಂಚುತ್ತಿದ್ದ ಸಾಧು ಸತ್ಪುರುಷರಿಗೆ ಹೌದು ಆ ಸಾಧು ಸತ್ಪುರುಷರಿಗೆ ಬಂಗಾರ ಹಂಚನ ಅವರಿಂದ ಜಗತ್ತಕ್ಕ ಲಾಭ ಆಗ್ಯದನಂತ ಮಾತು ಹೇಳ್ಯಾರ ಗುರೂಜಿ ಅವರು ಹೇಳ್ಯಾರ ಗುರೂಜಿ ಅವ್ರ ಇದು ಒಂದ್ ಜರ ಒಪ್ಪಿಗೆ ಅನ್ಸುದಿಲ್ಲ ನೋಡ್ರಿ ನೀವು ತಿಳಿದವ್ರಿದ್ರಿ ನಿಮ್ಗೆ ಹೆಂಗ್ ಒಪ್ಪದ ಅದು ಹೇಳ್ರಿ ಇಲ್ಲ ಈಗ ಬಂಗಾರ ಮೈ ಮ್ಯಾಗ ಹಾಕೊಳ್ಳಿಲ್ಲ ಅಂದ್ರೆ ಒಂದು 20 ವರ್ಷದಾಗ ಯಾವ ಊರ್ಲ್ ಹಾಕೋತಾನೆ ನೋಡು ನಾದ್ರ ನಾನು ಈಗ ನಾ ಎಂದ ಹುಟ್ಟಿದ ಅಂದಿನ ಕಾಸಿದಾರಿ ಅದ ಅಕಸ್ಮಾತ್ ಮೈ ಮ್ಯಾಗ ಬಟ್ಟಿನೇ ಇರ್ಲಿಕ್ಕಾರ ಒಬ್ಬರೇ ನಿಂದಿರ್ತಾರೆ ನೋಡ್ರಿ ಫಳ್ಯಾಗ ಜಗತ್ತದೊಳಗ ಅರಿವಿ ಶ್ರೇಷ್ಠ ಅದ ವಸ್ತ್ರ ಶ್ರೇಷ್ಠ ಅದ ಹೌದಾ ಯಾರು ಬಂಗಾರಿಗೆ ನುಗ್ಗಿಸಿ ಕಳೆಯಾರ ಅವ್ರ ಹೆಸರ ಭೂಮಿ ತಲೆ ಮ್ಯಾಗ ಅಜರಾಮರಾಗಿ ಉಳ್ದದ್ರಿ ಸಂತ ಕಬೀರದಾಸ ಕಾಶಿ ಪಟ್ಟಣದಾಗ ಬಿದಿರು ಕಡಿತಿದ್ದ ಹೌದು ಬಿದಿರು ಕಡಿಯ ಸಮಯದಾಗ ಹೆಣತಿ ಮಗ ಅವ ಕಡಿತಿರು ಏನೈತ್ರಿ ಆಗ ಬಿದಿರು ಕಡಿಯ ಸಮಯದಾಗ ಪರಮಾತ್ಮ ಬಿದಿರಿನ ಒಳಗ ಮುತ್ತ ಮಾಣಿಕೆ ತುಂಬಿ ಬಿಟ್ಟಾನ ಕಬೀರ್ ಒಯ್ಬೇಕಂತ ಹೇಳಿ ಕಬೀರ್ ಇಲ್ಲಿ ಶ್ರೀಮಂತ ಹೇಳಿ ಭಾವ ಭಗವಂತನಲ್ಲಿ ಬಂದಿತ್ತು ಆ ಬಿದಿರಿನ ಒಳಗಿನ ಬಿದಿರು ಕಡೆವ ಒಳಗಿನ ಬಳ 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 ಮುತ್ತ ಬೀಳ್ತೇವು ಹೌದು ಕಬೀರ್ ಅಂದ ಇವು ಹುಳನೇ ಆಗ್ಯಾವಲ್ಲೋ ಬಿದಿರಿನೊಳಗ ಬಂಗಾರ ಬಣ್ಣಿನ ಒಳಗೆಲ್ಲ ಹುಳ ತುಂಬ್ಯಾವತ್ತೇಳಿ ಅದು ಬಿಡವ ಬ್ಯಾರೆ ಕಡ್ಯಾವ ಹಿಂಗ ಕಡ್ಕೊಂಡು ಎಷ್ಟೋ ಬಿದಿರು ಕಡದ ಕಟ್ಟಿಗೆ ಹೊರಿತೊಂಡು ಬರಕರ ಏನೈತ್ರಿ ರುಕ್ಮಿಣಿ ಅಂದಳು ಪಾಂಡುರಂಗಗ ನೀ ಕೊಟ್ರ ಶ್ರೀಮಂತ ಆಗೋದಿಲ್ಲೋ ನಾ ಲಕ್ಷ್ಮಿ ಇದ್ದ ಹೌದು ಎಳ್ಳಿ ಬಂಗಾರ ಐಶ್ವರ್ಯಗ ಮಾಲಕ್ತಿದ್ದ ಹೌದು ನಾ ಕೊಡ್ತೀನಿ ಅವ್ರಿಗೆ ಅಂದಳಕ್ಕಿ ಏನಂತ ಬಂದ್ರಿ
ಪಾಂಡುರಂಗ ಅಂದ ಏ ರುಕ್ಮಿಣಿ ಓರಿ ನಾ ಏನ್ ಕೊಟ್ಟಿದ ಥೊಡೆ ಜಾಗ ಇಟ್ಟಿದ ಕುಲ್ಲ ನೀವ್ ಹಾಗೆ ಅಂದ್ರ ನಿನ್ನ ಮೋತಿಗೆ ಮಸೀನಿ ಹಚ್ಕೋತಿ ನೋಡ್ ಹೋಗ್ಯಾಡನ್ನವ ಏನಂದ್ರು ರುಕ್ಮಿಣಿ ಕೇಳಲಿಲ್ಲಕ್ಕಿ ಹೌದ್ ಹೌದು ಹಳಿ ಮುದುಕಿ ರೂಪ ತಗೊಂಡು ಬಂಗಾರದ ರತ್ನದ ಒಂದು ಬಂಗಾರದ ಹಾರ ಮಾಡಿ ಮಾಡಿ ಕಬೀರದಾಸನ ದಾರಿ ಒಳಗ ಅಡ್ಡ ಒಗದಾಳ ಏನೈತ್ರಿ ಮುಂದ ಕಬೀರದಾಸ ಬರ್ತಿದ ಹಾ ಏ ಯಾರು ಒಗದಾರೋ ಬಂಗಾರದ ಹಾರ ಅಂತ ಹೇಳಿ ಕಾಲಿಲೆ ಮಣ್ಣು ಮುಚ್ಚಾಗವ ಹೌದು ಹೌದು ಹಿಂದಿನ ಮಗಲ ಅವನ ಹೆಂಡತಿ ಬರ್ತಿಳು ಲೋಹಿತ ಲೋಹಿತ ಹೌದಾ ಅಕ್ಕಿ ಅಂದಳು ನನ್ನ ಗಂಡ ಯಾನ ಮುಚ್ಚಾನ ಇಲ್ಲಿ ಅಂತ ನೋಡಿ ಕೆದರಿ ನೋಡ್ತಾಳ ಬಂಗಾರದ ಹಾರದ ಏನ್ ಮಾಡ್ದೋಡ್ರಿ ಆ ಬಂಗಾರದಳು ಎಷ್ಟು ಹುಚ್ಚಾನ ಗಂಡ ಹಿಂದ ಸಣ್ಣ ಪಾರ ಬರ್ಲಕತ್ತದ ಅಶಕ್ ಬಿತ್ತು ಬೆನ್ ಹತ್ತಿತ್ತ ಅಂತ ಹೇಳಿ ಮತ್ತೊಂದು ತುಸು ಕೆದರಿ ಹುಗುಳದಳಕ್ಕಿ ಅಜ್ಜಿದರ್ ಗೊಂಬೆ ಹಾಕಿದ್ರು ಗುಂಬೆ ಹುಗುಳದಳು ಹೌದು ಮುಂದೆ ಕಮಲ ಏನ್ ಮಾಡಿದ್ರಿ ಮುಂದ ಹಿಂದಿನ ಕಮಾಲ ಬಂದ ನಮ್ಮ ಅವ್ವ ಪ್ಯಾನ್ ಕೆದರಿ ಯಾರತ್ತ ನೋಡ್ದ ನೋಡಿ ಹಾರ ಮ್ಯಾಗ ತಗದು ಹೊಯ್ಯ ತಳ್ಳಕತ್ತವ ಏನೈತ್ರಿ ಮುಂದ ಅವಾಗ ಎಲ್ಲಾ ಜನ ಕುಡ್ತು ಪಾರ್ ಯಾಕೆ ಕಳ್ಳಕತ್ತದ ಅಂದ್ರ ಒಟ್ಟ ಗಪ್ಪ ಆಗಲ್ಲ ಹಳಿ ಮುದುಕಿ ಲಕ್ಷ್ಮಿಗೆ ಇದ್ದ ರೂಪ ತೊಗೊಂಡಿಳ್ ನೋಡು ರುಕ್ಮಿಣಿ ಬಂದಳು ನಾ ಗಪ್ ಮಾಡ್ತೀನಿ ಸರಿ ಪಾರಾಗ ಅಂದಳು ಸರಿ ನೀವು ಹಿಂಗ್ ನಿಮ್ದು ಕೇಳಲ್ಲವ ನಂದು ಕೇಳ್ತಾನ ಸರಿ ಅವಾಗ ಶನಿ ವಾದ ಬಳಕ ಅವ ಅಂದ ನಿಂದೆ ಹಾದ್ ನೋಡ್ಲಿಕತ್ತಿದ ಬಾ ಅಂದವ ತಾಯಿ ನಿಂದೆ ಹಾದ್ ನೋಡ್ಲಕತ್ತಿದ ಬಾ ಬಾ ಅಂದ ಬಾ ಅಂದ ಹೌದ್ರಿ ಯಾನ್ ಬೇಕೋ ಯಾನ್ ಬೇಕು ನಾ ಬೇಡುದು ಕೊಡ್ತೀನಂದ ವಚನ ಕೊಡು ವಚನ ಅಂತ ಹೇಳ್ದ ಏ ಬೆಕ್ಕಾದ ಬೇಡು ಕುಡು ಸಲಕ್ಕೆ ಬಂದಿದ ಹೌದು ಹೌದು ಅವಾಗಂದ ಇದೊಮ್ಮೆ ಯಾನ ಫಸಿ ಕೇಳಿ ನಮಗ ಮೋತಿ ತೋರಿಸಿದ್ ನೋಡು ಹೌದು ಜಲಮದಾಗ ಸಂತರ ಬೆನ್ನತ್ತಿ ಅವರಲ್ಲಿ ಮೋಸ ಮಾಡುವಂತ ದಂಧಿ ಮಾಡಿಬೇಡ ನಿನ್ನಂತ ಗುಣ ಸುಮಾರವ ಎಲ್ಲಿ ರೊಕ್ಕ ಬರ್ತದ ಅಲ್ಲಿ ಸೊಕ್ಕ ಬರ್ತದ ಎಲ್ಲಿ ಬಂಗಾರ ಬರ್ತದ ಮನಸ್ಸು ಕಲುಚಿತ ಆಗ್ತದ ನೀ ನಮಗ ಮೋತಿ ತೋರಿಸ್ಬೇಡ ಅಂತ ಹೇಳಿಬಿಟ್ಟ ಗುರೂಜಿ ಹೌದು ಬಂಗಾರ ಒಲ್ಲಂದವ್ರ ಹೆಸರ ಇತಿಹಾಸದಾಗ ಐತಿ ಬಂಗಾರ ಸಲಕ ಎಷ್ಟೋ ಹಾಳಾಗ್ಯಾವ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಭೂಮಿ ಸೀಮಿ ಕಾಲಾಗ ಕೌರವ್ರು ಪಾಂಡವರು ಯುದ್ಧ ಮಾಡಿ ಸತ್ ಹೋಯ್ತು ದ್ವಾಪಾರ ಏನು ಉಳ್ದದ ಬಂಗಾರದು ಹೇಳ್ತಾರೆ ವಸ್ತ್ರ ಮೊದಲ ಯಾವಾಗ ಮನು ಋಷಿ ಶತರೂಪನ ಹಿಂದ ಭೂಮಿ ಮ್ಯಾಗ ಮನುಷ್ಯ ಪ್ರಾಣಿ ಉತ್ಪತ್ತಿ ಆಗ್ಯದ ಹೌದು ಆ ಎಳೆಗ ಗಿಡ ಗಂಟಿದ ತಾಟಿ ತಪ್ಪಲ ಹಚ್ಕೊಂಡು ಜಗತ್ತೆಲ್ಲ ಬಾಳೆ ಮಾಡ್ತಿತ್ರಿ ಕೆಲವದಿಂದ ಮ್ಯಾಗ ದೇವಾಂಗ ಮುನಿಯ ಹುಟ್ಟ್ಯಾರ ದೇವಾಂಗ ಮುನಿ ಹುಟ್ಟಿ ಕಿಸಿನ ಅರಿವಿ ಶೋಧ ಮಾಡ್ಯಾರ ಅವರು ಅರಿವಿ ಶೋಧ ಮಾಡಿ ಅರಿವಿ ಬಟ್ಟೆ ತಯಾರು ಮಾಡಿ ಇಡೀ ಜಗತ್ತಕ್ಕ 33 ಕೋಟಿ ದೇವತ್ರಿಗೆ 66 ಕೋಟಿ ದೈತ್ರಿಗೆ ದೇವಾಂಗ ಮುನಿ ವಸ್ತ್ರದಾನ ಮಾಡ್ಯಾನ ಅಂತ ಹೇಳಿ ಜಗತ್ತೆಲ್ಲ ತನ್ನ ಮರ್ಯಾದೆ ಮುಚ್ಚಿಕೊಂಡು ತಿರುಗುತ್ತದೆ ಗುರುಜಿ. ನನ್ನ ತಳಪಾಯಕ ವಾದದ ಇದು. ಹೌದು ತಳಪಾಯದ ಒಳಗೆ ನಿಮ್ಮ ಬಂಗಾರ ಎಲ್ಲಿ ಹುಟ್ಟಿತು, ಯಾರಿಗೆ ದಾನ ಮಾಡಿ ಅದರ ಲಾಭ ಏನಾಯ್ತು ಅಂತ ಫೌಂಡೇಶನ್ ಹಚ್ಕೊಂಡು ಬರ್ಲಿ ಗುರುಜಿ. ಹಚ್ತಾರ ಮದ್ ಟೇಷನ್ ಮ್ಯಾಗ ಸೀಟ್ ತುಂಬುನು ಬೇಡ. ನಡಬರಕ್ ಸೀಟ್ ತುಂಬದೇವು ಅಂದ್ರೆ ಅವೇನು ಫುಕಟ್ ಅವು ಕರ್ನಾಟಕ ಬಸ್ ಅದು ಏನು ಮಹಾರಾಷ್ಟ್ರ ತಿಳಿಯಲ್ಲ ತಳದಿಡ್ದು ಬರಬೇಕು. ಹೌದಾ ಮೊದಲು ಸುರುವಿಗೆ ದೇವಾಂಗ ಮುನಿ ಬಟ್ಟಿ ತಯಾರು ಮಾಡಿ ಜಗತ್ತಕ್ಕ ಮರ್ಯಾದ ಮುಚ್ಚು ಸಲುವಾಗಿ ಎಲ್ಲರಿಗೆ ವಸ್ತ್ರದಾನ ಮಾಡ್ಯಾನ. ಇದು ನನ್ನ ವಾದ ಫೌಂಡೇಶನ್ ಅದ. ಏಕಕಾಲಕ್ಕ ವಿಷ್ಣು ಪರಮಾತ್ಮನ ದಶ ಅವತಾರದ ಒಳಗ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ ಕಲಂಕಿ 10 ಅವತಾರದೊಳಗ ವಾಮನ ಅವತಾರದೊಳಗ ಬಳಿ ಪಾತಾಳಕ ಮೆಟ್ಟಾನ. ಯಾರ್ರೀ? ವಿಷ್ಣು ಪರಮಾತ್ಮ. ಹೌದು ತಮ್ಮದಾಮ ಹೇಳ್ತ ಎಲ್ಲಾರು ಇಲ್ಲಿ ಓದದವ್ರ ಅದಾರ. ಯಾಕೆ ಪಾಳ್ಯ ಹೊಳಿ ಬರಬೇಕಾಗ್ಯಾವ. ಬರ್ತಾವ ವಾಮನ ಅವತಾರದಾಗ ಸಣ್ಣ ರೂಪ ತಗೊಂಡು ಕಿಸಿಂದ ಬಲಿ ಹಂತ್ಯಾಕ ಭಿಕ್ಷಾಕ ಹಾದ. ಏನೈತ್ರಿ? ವಿಷ್ಣು ಪರಮಾತ್ಮ ಹೋಗಣ ಯಾನ ಬೇಕೋ ತಮ್ಮ ನಿನಗತ್ತ ಕೇಳ್ದ. ಏನ್ ಹೇಳಿದ್ರಿ ರಾಜ? ಬಾಬಾ ನನಗ 3 ಹೆಜ್ಜೆ ಭೂಮಿ ಬೇಕು. 3 ಹೆಜ್ಜೆ ಪಾದಿಡಟ್ ಭೂಮಿ ಕೊಡು. ನಗಲಕತ್ತ ಬಲಿದೈತ. ಏನಂದ್ರಿ? ಅಲ್ಲೋ 3 ಹೆಜ್ಜೆ ಸಣ್ಣ ಕೂಸಿದ್ದಿ ಎಟ್ಟು ಬರುದು 3 ಹೆಜ್ಜಾಗ ಹೆಚ್ಚಿಗೆ ಬೇಡಲ್ಲ. ಈ ಸೃಷ್ಟಿಗೆಲ್ಲ ಮಾಲಕ್ ಆಗವಿದ್ದ ನಾನೇ. ಹೌದು ಬ್ಯಾಡನ್ನವ 3 ಹೆಜ್ಜೆ ನನಗ ದಾನ ಕೊಡು ಅಂದ. ಅವಾಗ ಶುಕ್ರಾಚಾರ್ಯ ಅಂತರ್ದೃಷ್ಟಿಯಿಂದ ನೋಡದ. ಏನ್ ಮಾಡಿದ್ರಿ? ಬಲಿಗೆ ಹೇಳ್ತಾನ, ರಾಜಾ ಹುಷಾರ್,
ಇವ ವಿಷ್ಣು ಅದಾನ ಇವ ಹಾ. ವಿಷ್ಣು ಅದಾನ ರೂಪ ಬದಲಾಯಿಸಿ ಬಂದಾನ. ಕುಡಬೇಡ ವಚನ ಕುಡಬೇಡ ಏನಂದ? ಅವಾಗಂದ ಇನ್ನು ಸಾಕ್ಷಾತ್ ಪರಮಾತ್ಮ ನನಗ ಬಿಕ್ಕಿ ಬೇಡ್ಲಕ್ಕ ಬಂದಾನ. ಇದಕ್ಕಿಂತ ನನ್ನ ಜನ್ಮ ಎದಕ್ಕೆ ಸಫಲ ಆಗುದು ಬೇಕಾದಾಗಲಿ ಅಂತ ಹೇಳಿ ಸಂಕಲ್ಪ ಬಿಟ್ಟ. ಒಂದು ಹೆಜ್ಜೆಯಾಗ ಭೂಮಿ ಆಯ್ತು, ಎರಡನೇ ಹೆಜ್ಜೆಯಾಗ ಆಕಾಶ ಮುಗಿತ್ತು. ಮುಗೀತು. ಮೂರನೇ ಹೆಜ್ಜೆ ಎಲ್ಲಿ ಇಡ್ಲೋ ಬಳಿ ಅಂತ ಕೇಳ್ದ. ಏನ್ ಹೇಳ್ದ ಮನಿ ಚಕ್ರವರ್ತಿ ರಾಜ? ಯಪ್ಪ ನನ್ನ ಮಸ್ತಕ್ ಮೇಲೆ ಇಡು ಅಂದ. ತಲೆ ಮ್ಯಾಗ ಕಾಲಿಟ್ಟು ಪಾತಾಳಕ್ಕೆ ಮೆಟ್ಟಿ ಬಿಟ್ಟ. ಹೌದು. ಪಾತಾಳಕ್ಕೆ ಹೋಗಿ ಕಾಲು ತೆಗಿಬೇಕತ್ತಾನ. ಬಲಿ ಅಂದ ನಿನಗ ಕಾಲು ಇಡ್ಲಾಕ್ ಪರ್ಮಿಷನ್ ಕೊಟ್ಟಿದ. ತಗಲಿಕ್ ನಾ ಹೇಳರ್ದೆ ತೆಗೆದಿಲ್ಲ. ನಿನ್ನ ಮಾತಿನಂತೆ ನಾ ನಡೆದೀನಿ, ನನ್ನ ಮಾತಿನಂತೆ ನೀ ನಡಿಬೇಕು. ಹೌದು. ಕೈ ಮಾಡ್ಬೇಡ್ರಿ ಕಣ್ ನೀವು. ಯಾಕ ಮಾಸ್ತರ್ ಕಡೆ ಕೈ ಮಾಡ್ಬೇಡ್ರಿ, ಗುರುದೇವ್ ಕಡೆ ಕೈ ಅವ್ರಿಗೆ ಹೇಳುದ ಇದು. ಹೌದು. ಇವ್ರಿಗೆ ಏನ್ ಮಾಡ್ತೀರಿ ಮತ್ತೆ? ಅವ್ರು ತಾನೇ ಕೇಳ್ತಾರ, ಇವ್ರಿಗೆ ಹೇಳ್ತಂದ್ರ. ಹೌದು. ನನಗೆ ಇಡ್ಲಾಕ ನಿನಗೆ ಚಾನ್ಸ್ ಕೊಟ್ಟಿನು, ತಗಿಲಾಕ ಪರ್ಮಿಷನ್ ಇಲ್ಲ. ಏನೈತ್ರಿ ಮುಂದೆ? ಅವಾಗಂದ ಗೋಳೆ ಹಿಡಿತಪ್ಪ ಅಂದ ವಿಷ್ಣು ದೇವ್ರ. ಎಷ್ಟೋ ದಿನ ನಡೀತು. ಲಕ್ಷ್ಮಿ ವೈಕುಂಠದಾಗ ಒಬ್ಬಾಕಿದಳು. ರಾಜ ಹೋಗಿದ ಹೊಂಟು, ಆಕಿಗೆ ಮನಸ್ಸು ತೊಳಲಾಗಿತ್ತು. ನಾರದ ಕೇಳಲು ಎಲ್ಲಿ ಹೋಗ್ಯಾದೋ ನಮ್ಮ ಗಿರಿಯಕ್ಕಿ. ಓ ಸ್ವಾಮಿ ನಾರದ ಮಹಾಸ್ವಾಮಿ. ನಾರದಂದ ನಿಮ್ಮ ಹೋಗ್ಯಾನ ಪಾತಾಳದಾಗ, ಅಲ್ಲಿ ವಿಷ್ಣುನ ದ್ವಾರಪಾಲಿಕ ಆಗ್ಯಾನ. ಬಲಿಚಕ್ರ ರಾಜ ಅಂದು ಬಲಿಚಕ್ರ ರಾಜನ ದ್ವಾರಪಾಲಿಕಾಗಿ ಪಾತಾಳದಾಗ ಅದಾನ. ಹೌದು. ಅವನಿಗೆ ಬಿಡಿಸ್ಕೊಂಡು ಹೆಂಗ ಬರುವುದು ಚಿಂತೆ ಆಯ್ತು. ಏನ್ ಮಾಡಿದ್ರಿ ವಿಚಾರ? ಲಕ್ಷ್ಮಿ ಸ್ವತಃ ಹೆಣ್ಮಗಳ ರೂಪ ತಗೊಂಡು 6 ತಿಂಗಳ ದಿನ ಬಲಿನ ಅಂಗಳ ಹುಡುಗಿ ರಂಗೋಲಿ ಹಾಕ್ಯಾಳ. ಹೌದು. ಒಂದು ದಿನ ಬತ್ತು, ಒಂದು ದಿನ ಬರೋಣಯ್ಯವ, ಯಾವಕ್ಕೆ ಹೆಣ್ಮಗಳಿದ್ದೀನಿ, ಯಾಕೆ ನಾನು ಸೇವಾ ಮಾಡ್ಲಕತ್ತಿದ. ಏನಂದ ರಾಜ? ಅವಾಗ ನಿನಗೆಪ್ಪ ನಂದೊಂದು ಅಪೇಕ್ಷೆ ಐತಿ, ನಿನಗ ಆರುತಿ ಬೆಳಗ್ಗೆ ನಿನ್ನ ಕೈಯಾಗ ಕಂಕಣ ಕಟ್ಟಬೇಕತ್ತೀನು. ಹೌದು. ಅವಾಗ ಪಂಚಾರುತಿ ಬೆಳಗ್ಗೆ ಸೆರಗಿನ ಪದರ ಹರಿದ ಕೈಯಾಗ ಕಟ್ಟ್ಯಾಳ ಬಲಿ ಚಕ್ರವರ್ತಿದ ಕಂಕಣ. ಹೌದಾ? ಅದೇ ಏನು ಪ್ರತಾಪ್ ಇದ್ದದ ನೋಡ್ರಿ, ಅದನ್ನೇ ನಾಳೆ ಬರೋ ಹುಣಿವಿ ರಕ್ಷಾ ಬಂಧನ ಅಂತ ಭೂಮಿ ತಲೆ ಮ್ಯಾಗ ಉಳ್ದದ. ಹೌದು. ಅದೇ ರಾಖಿ ಹುಣಿವಿ ಪ್ರಥಮದಲ್ಲಿ ಲಕ್ಷ್ಮಿ ಹೋಗಿ ಬಲಿ ಚಕ್ರವರ್ತಿಗೆ ಕಟ್ಟಾಳ ಅಂತ ಹೇಳಿ ರಕ್ಷಾ ಬಂಧನ ಹಬ್ಬ ಹುಟ್ಟ್ಯಾದ. ಹೌದು. ಸೆರಗಿನ ಪದರ ಹರದ ಕಟ್ಟಿ ಕಿಸಿನ ಆರತಿ ಮಾಡ್ಯಾಳ. ಏನು ಬೇಡ್ತಿ ಬೇಡು. ಅವಾಕಿ ಅಂದಳು, ನೀ ಯಾನು ಕುಡಿಬೇಡ, ನಿನ್ನ ಬಾಗಲ ಕಾಯ್ತು ನೋಡು, ಅದಕ್ಕೊಂದು ಕೊಟ್ಟು ಕಳು ಅಂದಳಕಿ. ಅದು ಒಂದೇ ಕೊಡು, ಅದು ಒಂದೇ ಬೇಕು ನನಗ ಒಂದೇ ನೀಡು. ಹೌದು. ಅವಾಗಂದ ನೀ ಯಾರಿದ್ದಿ ಹೇಳು. ಹೇಳಂದ. ಅವಾಗ ಹೇಳಲಕ್ಕಿ, ನಾ ಇಷ್ಟು ಹೇಳ್ತಿ ಲಕ್ಷ್ಮಿ ಇದ್ದ ಬಾಬಾ ಗಂಡಗ ಪಡಿಬೇಕಂತೇಳಿ 6 ತಿಂಗಳು ನೀನು ಅಂಗಳ ಹುಡುಗಿದ ಕೊಡ್ತೀನಂತ ಮಾತು ಕೊಟ್ಟಿದಿ, ಕೊಡು ಅಂದಳಕ್ಕಿ. ಏನ್ ಮಾಡೋರಿ? ಆ ಎಳ್ಯಾಗ ಬಳಿದೈತ ವಿಷ್ಣು ಪರಮಾತ್ಮ ಕೊಟ್ಟ ಕಳಿವನ ಗುರುಜಿ ವಸ್ತ್ರ ಹರಿದ ಕಿಸಿನ ರಾಖಿ ಕಟ್ಟಿ ರಕ್ಷಾ ಬಂಧನ ಹಬ್ಬ ಈ ಭೂಮಿ ತಲೆ ಮ್ಯಾಗ ಅರಿವಿದಿಂದ ಉಳ್ದದ, ವಸ್ತ್ರದಿಂದ ಉಳ್ದದ. ಇದು ನನ್ನೊಂದು ಮೆಟ್ಟಲದ ಇಲ್ಲಿ ಭೂಮಿ ತಲೆ ಮ್ಯಾಗ. ಹೌದು. ನಿಮ್ಮ ಬಂಗಾರದಿಂದ ಇದೇ ಹಬ್ಬದ ಹೇಳುದು ಅಟ್ಟೇ ಇಲ್ಲ. ಹಿಂದಿನ ಮಗಳಿನ ಇತಿಹಾಸ ಬರ್ಬೇಕು ಅಲ್ಲಿ ತನ ಕರೆಕ್ಟ್ ವಾಗಿ. ಅದ್ರ ಕೂಡ ನಮ್ದು ಹೆಂಗ ತಳದಿಡುದು ಇತಿಹಾಸ ಬಂದದ. ಹಿಂಗ ಇತಿಹಾಸ ಗುರುಜಿ ಅವರ ನೀವು ತರಬೇಕು. ತರ್ತಾರಿ. ಯಾಕಂದ್ರ ಅವ್ರು ನಿಮ್ಮಿಂದ ನಾವು ಕೇಳಿ ಶಾಣೆ ಆಗೋದತ್ತ ಮೊದಲೇ ಹೇಳಿದ. ಮತ್ರಿ ನೀವು ತಪ್ಪು ಸಂದೇಶ ಹೇಳಿದ್ರಿ ಅಂದ್ರ ನಮಗ್ ಹೈರಾಣಕ್ ಹಾಕ್ತೀರಿ ಅತ್ತ. ಅದಕ್ಕೆ ತಮ್ಮ ಹೇಳಬೇಡ ಎಲ್ಲ ಕತ್ತಿದೇವು ನಾವು. ಸಣ್ಣ ಮುಚ್ಚಿಡಬೇಡ್ರಿ ನೀವು. ಕಿಲೇರ ಕಟ್ಟವಾಗಿ ಇದನ್ನೇ ಹಬ್ಬ, ಹಿಂದಿನ ಇತಿಹಾಸ ಹಿಂಗಾಗ್ಯದ ಅಂತ ಹೇಳಿ ಸಾಜಿಲ್ ವಾರದಾಗ ಬರ್ಬೇಕಿದು ನಮ್ಮ ವಾದದ. ಬರ್ತದ. ಒಂದೊಂದು ಸಂಧಿ ಒಂದು ಮೂರ್ನಾಲ್ಕು ಸುವರ್ಣದ ಉದಾಹರಣೆಗಳು ಬರ್ತಾವ್ರಿ. ಎಲ್ಲ ಖಲಾಸ್ ರಗಡು ಬಂಗಾರದ ಬೆನ್ ಹತ್ತದು ಮಣ್ಣಾಗಿ ಹೋಗ್ಯಾವ ಗುರುಜಿ. ಮೋದಿ ಸರ್ಕಾರ ಹೇಳ್ಯಾರ ಬಂಗಾರ ತೋಬೇಡ್ರಿ, ನಮ್ಮ ದೇಶ ಉಳಿತದ ಅಂತ ಹೇಳಿ. ಅದಕ್ಕೆ 2 ಲಕ್ಷ ಮಾಡ್ಯ ನಾವು. ಹೆಂಗ್ ತೊಲಿಯದ್ರಿ ಈಗ? ಮಾಡ್ಯಾನಲ್ ಖರೆ ತೋಬೇಡತ್ತು ಅವನೇ ಹೇಳಕತ್ತಾನ. 2 ಅವನೇ ಬಾರಸ್ತಾನ ಇರ್ಲಿ. ಬಾರಸ್ತಾನ ಗುರುಜಿ ಅವರ ಬಂಗಾರದಿಂದ ಯಾರಿಗೆ ಕೊಟ್ಟವರಿಗೆ ಲಾಭ ಆಗ್ಯದ, ತಗೊಂಡವರಿಗೆ ಲಾಭ ಆಗ್ಯದ ಅನ್ನತಕ್ಕಂಥ ಮಾತ ಗುರುಜಿ ಅವರು ಹೇಳಬೇಕು ಅಂತ ಹೇಳಿ ನಂದೊಂದು ವಾದದಲ್ಲಿ. ಹೌದು, ಹೇಳ್ತಾರ. ಇನ್ನು ಪ್ರಶ್ನೆ ಉತ್ತರದೊಳಗ ಯಾವಾಗ ಕೇಳ್ಯಾರಿ? ನಾವೇನು ಕೇಳಿದೆವು, ನೀವು ಏನು ಕೇಳಿರಿ? ಸಾಕಷ್ಟ ಕಷ್ಟ ಮಾಡಿ ಬೀರಾಣ ದೇವರು 12 ವರ್ಷ ಗೋಡಗಿರಿ ಗುಡ್ಡದಾಗ ತಪಸ್ಸೆ ಮಾಡ್ಯಾರ. ಪರಮಾತ್ಮನಿಂದ ಆಶೀರ್ವಾದ ಪಡೆದಾನ. ಸವಿಲಾರದಂತ ಶಿಶುಮಗ ಬೇಕಂತ ಹೇಳಿ
ಖರೆ ಅಂಥದೆಲ್ಲ ಮಾಡ್ಕೋತ ಬಂದ ಕಿಸಿನ ಇಂಥ ಶಿಶುಮಗೆ ನೀವು ಬಿಟ್ಟು ಇಟ್ಟಪ್ಪನ ಬೆನ್ನತ್ತಿ ಯಾಕೆ ಹೋಗ್ಯಾನ ಬೀರಣ್ಣ ದೇವ್ರತ್ತ ಕೇಳೀವಿ. ಗುರೂಜಿ ಅಂದರು 12 ವರ್ಷ ತಪಶ್ಚರ್ಯ ಮಾಡಿದ ಬಳಕ ಹೋಗ್ಯಾನ. ಹೌದು ಗುರೂಜಿ ಯಾಕೋ ನನ್ನ ಮನಸ್ಸಿನ ಪ್ರಶ್ನೆನ ಉತ್ತರಿಗೆ ಒಪ್ಪಿಲ್ಲ. ಎಲ್ಲ ಕೂತ ದೈವದವರು ಇದ್ದಿರ್ಬೇಕು ಹೊಯ್ದಪ್ಪ ಅಂದ್ರೆ ನಂದೇನು ನಿಮ್ಮ ಕೂಡ ಫೌಜ್ದಾರಿ ಇಲ್ಲಪ್ಪ. ಹೌದ್ ಹೌದ್ ಯಾಕ ನಿಮ್ಮಡ್ ಶಾಣ್ಯಾರಿಲ್ಲ ಅಂತ ಹೇಳಿದೆವು ನಾವು. ಹೌದ್ರಿ. ಮತ್ತ ಗುರುಜಿ ಏನ್ ಮಾಡ್ಯಾರ ಮತ್ತೇನ್ ಮಾಡ್ಯಾರ ಎಲ್ಲಾ ಸಭಿ ಕರೆದ ಒಂದು ಪರ್ಮಿಷನ್ ತಗೊಂಡ ನಮಗೊಂದು ಕ್ವಶನ್ ಕೇಳ್ಯಾರ ಅವರು. ಯಾವ್ದು ಕ್ವಶನ್ ರೀ? ನಾನು ಹಚ್ಚಿ ಕೇಳ್ತೀನು, ಕುಂದ ಬರಬೇಡದು ಬಟ್ಟ ಬರಬೇಡದು ಸಬಕ್ ಗೊತ್ತಾಗ್ಬೇಕಂತ ಕೇಳ್ಯಾರ ಅವರು. ಗೊತ್ತಾಗ್ಬೇಕ್ರಿ. ಇಲ್ಲ ಮತ್ತೆ ಹೇಳ್ಬೇಕಲ್ಲ ನಿಮ್ಮ ವಂಶವಳ. 4 ಮಂದಿ ಧರ್ಮರ ಒಳಗೆ ಹೆಣ್ಮಗಳದಾಳ. ಹೌದಾ? 21 ಮಂದಿ ಒಳಗದಾಳ. ಅದಾಡ 4 ಮಂದಿ ಒಳಗ ರೆಬಕ ಓದಾಳ, 21 ಮಂದಿ ಒಳಗ ಗುಬ್ಬೆ ಓದಾಳ. ಅದಾಳ ಹನುಮಂತ 101 ಮಂದಿ ಒಳಗ ಅದಾಳೆ ಅನ್ನಿಲ್ಲ. 1700 ಮಂದಿ ಒಳಗ ಅದಾಳೆ ಅನ್ನಿಲ್ಲ. ಇಲ್ಲ 1000 ಮಂದಿ ಒಳಗ ಹಿಂಗ ಅಂದಾರ ಗುರುಜಿ ಅವರು. ಅಂದಾರಿ ಗುರುಜಿ ಅವರ ನಮ್ಮ ಮದಗೋಣ ಮುತ್ತಿ ಅವರು ಕೂಡ ನಾವು ಸತತವಾಗಿ ಒಂದು 25 ವರ್ಷ ಕಾಲ ಕಳೆದಿದ್ದೆವು. ಏನಾಗ್ಯದ್ರಿ ಮತ್ತೆ? ನಮ್ಮ ಗುರುಗಳು ಕೂಡ ನೀವು ಬಹಳ ಕಳೆದಿರಿ, ಮತ್ತೆ ನಿಮ್ಕ ಹೆಚ್ಚದ. ಹೌದು ನೀವು ಎಷ್ಟು ಆಗ್ಯದ ನಮ್ಮ ಅಷ್ಟು ನಮ್ಮ ದಿನ ವಯಸ್ಸಾಗಿಲ್ಲ ನಿಮ್ಮ ಶಿಕ್ಷಣ ಅಟ್ಟು ಆಗಿಲ್ರಿ. ಮದಗೋಣ ಮುತ್ತಿ ಅವ್ರು ಹೇಳ್ಯಾರ 101 ಮಂದಿ ಒಳಗ ದ್ಯಾಮಾಯಿ ಅದಾಳ, 1700 ಮಂದಿ ಒಳಗ ರೇವ್ವಾಯಿ ಅದಾಳ. ಇದು ಮದಗೋಣ ಮುತ್ತಿ ಅವ್ರು ಹೇಳ್ಯಾರ. ನೀವು ಬಹಳ ಸಲ ಕೇಳಿರ್ಬೇಕು, ಯಾಕಂದ್ರೆ ಹಳೆ ಖೈಸ್ ಪೈಸ್ ಹಡ್ಕಿ ಬಹಳ ಆತಿರಿ. ಯೂಟ್ಯೂಬ್ದವ್ರು ಇಲ್ಲ ಅಂತ ಹೇಳಿ ಅವಾಗ ಹಡ್ಕಿ ಆಗ್ಯಾವ, ಇಲ್ಕರ್ ತಲೆ ಜೀವ ಹೋಗು ಹೇಳ್ಯಾವು. ಈಗ ಹಡ್ಕಿ ಅವ್ರು ಸರಳ ಯಾಕೆ ಮಾತಾಡ್ಲಕತ್ಯಾರ ಅಂದ್ರೆ ನಿಮ್ಮದು ಪಿಸ್ತೂಲ್ ನಮ್ ಬೆನ್ನಿಗೆ ಅದ. ಹೌದು ಒಂದು ಮಾತು ತಪ್ಪು ಬಿಟ್ಟೇವಂದ್ರೆ ನಾವು ಆ ಕಡೆ ಇಲ್ಲಿ ಎಲ್ಲಿ ಸಿಗುದಿಲ್ಲ. ಮತ್ತ ಇದು ಹೇಳ್ಯಾರ ಗುರುಜಿ, ಇದು ತಪ್ಪಂದ್ರಿ ಅಂದ್ರ ಪ್ರಾಣಿ ತಪ್ಪಿದ ಹನುಮಂತ ಅಂತ ಹೇಳಿ ಇಟ್ಟು ಕೂತ ಮಂದಿಗೆ ಹಿಂಗೆ ಐತಿ. ಇವ್ರು ಇದೇ ಊರಾಗ ಅದಾರ, ಅವ್ರದ್ದು ಇಲ್ಲೇ ಬೆಳಕಾಗ್ಯದ ಅನ್ನೋದು ನೀವು ಹೇಳಬೇಕು. ನಿಮ್ಮ ಪಾಳ್ಯಾಗ ಹೇಳ್ತಾರೆ ಅವ್ರು. ನಾ ಮೊದಲೇ ಹೇಳೀನಿ, ನಿಮ್ಮ ಬಾಯಿಲೆ ಕಲಿಬೇಕಾಗ್ಯದ. ಇನ್ನ ಏನ್ ಕೇಳೋದ ಗುರುಜಿಗೆ? ನಿಮ್ಮ ಮನಸ್ಸಿಗೆ ಬಂದದ್ ಕೇಳ್ರಿ. ಮನಸ್ಸಿಗೆ ಬಂದದ್ ಕೇಳಿದ್ರ ಅವ್ರು ಯಾಕೆ ಬಿಡ್ತಾರ? ಅಲ್ಲ ಮತ್ತೆ ಏನ್ ಮಾಡಿದ್ರಿ ನೀವು? ಅಂಶಿದ್ದ ಮಾಳಿಂಗರಾಯ ಸೌಜೋಡಿ ಸಿದ್ಧರದಾರ. ಹೌದು, ಜಗತ್ತು ಸುದ್ದಿ ಸಾರ್ತದ. ಹೌದು ನಮ್ಮಲ್ಲಿ ಕಂಬಳಿ ಅದ, ಅವರಲ್ಲಿ ಕಂಬಳಿ ಅದ. ಅದಲ್ರಿ ನಮ್ಮಲ್ಲಿ ಭಂಡಾರ ಅದ, ಅವರಲ್ಲಿ ಭಂಡಾರ ಅದ. ಮೇಲಾಗಿ ನಮ್ಮಲ್ಲಿ ಅವರಲ್ಲಿ ಅನ್ನೋದಕ್ಕಿಂತ ಇಬ್ಬರಲ್ಲಿ ವಸ್ತುಗಳು ಒಂದೇ ಅದಾವ. ಅವ್ರು ಎಲ್ಲ ನಮ್ಮವ್ರಿ ಅದಾರ. ಈ ಮಾತಿನೊಳಗ ಭೇದ ಬೇಡ. ನಾವು ಮರಾಠಿದೊಳಗ ತುಸು ಹೆಚ್ಚಕಮ್ಮ ಆಗಬಹುದು ಗುರುಜಿ. ಆಗಬಹುದು. ನೀವು ಸಿಟ್ಟಿ ಬರೋದು ನಮ್ ಖಾತ್ರಿ ಅದ. ಬರಲಿ ಅವ್ರು ಸಿಟ್ಟು ತೆಗೆದಿಟ್ಟು ಬಂದಾರ. ನೋಡಿದೇನ ಸಿಟ್ನಿ ಅವ್ರದು? ಅವ್ರು ನೋಡಿದ ನಾ ಸಿಟ್ರಿ. ಒಂದ್ ಜರ ಕರ್ಸುಂಟ್ ಬಿಡ್ಲಾನು ಬಿಡ್ರಿಲ್ಲ. ನೋಡ್ ನಿನ್ ಹೆಂಗ್ ಮಾಡ್ತಾರ ಮತ್ತೆ? ಯಾನು ಮಾಡಲ್ಲ ಅವ್ರು, ಸೊಮ್ಮ ತುರ್ಸ್ಕೊಟ್ ನಿಂದಿರ್ತಾರ. ಟೇಂಬ ಹಚ್ಲಾರ್ದೆ ಜೇನು ಬಿಡಿಸ್ತಾನ ಶಿರೋಣ ಗುರುಜಿ ಅವ್ರ. ಸಾದಾ ತಿಳಿಬೇಡ ನೀ. ಬರ್ಲಿ ಆ ಕಡೆ ಬೇಡ, ಈ ಕಡೆ ಇರ್ಲಿ. ಎಲ್ಲ ಸರಿಯಾಗಿ ಬಂದದ. 4 ಮಂದಿ ನಮ್ಮಲ್ಲಿ ಸತ್ಯ ಧರ್ಮರ ಮಾಳಿಂಗರಾಯಗೂ 4 ಮಂದಿ ಸತ್ಯ ಧರ್ಮರ ಇದ್ದುದು ಸತ್ಯವಾಗ್ಯದ. ನಮ್ಮಲ್ಲಿ ಒಬ್ಬ ಪುಣ್ಯದ ಮಗ ಕೊಡ್ರ 3 ಮಂದಿ ಅರ, ನಿಮ್ಮಲ್ಲಿ ಪುಣ್ಯದ ಮಗ ಅದಾನೆ. ಹೌದು, ಎಲ್ಲಾನೇ ಬಂದದ. ಗುರೂಜಿ ಅವರಿಗೆ ಏನು ಕೇಳುದದ? ಅಂಶಿದ್ದ ಮುತ್ಯಾಗ ಇಷ್ಟು ಮಂದಿ ಧರ್ಮರ ಒಳಗೆ ಹೆಣ್ಮಕ್ಳು ಹಾಕೋತೆ ಬಂದಾರಿ. ಮಾಳಿಂಗರಾಯ ಮುತ್ಯಾಗ ಹೆಣ್ಮಕ್ಳು ಅದಾರೋ ಏನು ಇಲ್ಲ ಹೇಳ್ತಾರಲ್ರಿ ಅವರು. ಪ್ರಶ್ನೆ ಅಲ್ಲೇ ಬರ್ಬೇಕು. ಸೌಮ್ಯ ಎಲ್ಲಿದ್ದಾರೆ ಕೆದರುದಿಲ್ಲ. ಕೆದರದ್ ಬೇಡ್ರಿ. ಮಾಳಿಂಗರಾಯ ಮುತ್ಯಾಗ ಹೆಣ್ಮಕ್ಳು ಅದಾರಂದ್ರ ಅವ್ರದ್ದು ಬೆಳಕಿಗೆ ಯಾಕೆ ಬಂದಿಲ್ಲ ಹೇಳ್ತಾರ. ನಮ್ಮಲ್ಲಿ ಗುಬ್ಬೆ ಒಂದು ಬಂದದ, ರೆಬಕೆ ಒಂದರೆ ಬಂದದ್ರಿ. ಮುಂದಿನವ್ರದ್ದು ನಮ್ಮವ್ರಿಗೆ ಇತಿಹಾಸ ಗೌರವ ಆಗ್ಲಿಕ್ಕಿಲ್ಲ, ಒಂದ್ ಹಿಂದೆ ಉಳಿದಿರ್ಬೇಕು. ನಾವು ಹುಟ್ಟದಾನ ಹಿಡಿದು ನೋಡ್ತೇವೆ, ನಿಮ್ಮದು ಎಲ್ಲಿ ಇತಿಹಾಸ ಹೊರಗೆ ಬಂದಿಲ್ಲ. ನೀವು ಇತಿಹಾಸ ಹೊರಗೆ ಯಾಕೆ ತೆಗೆದಿಲ್ಲ? ತೆಗಿತಾರ ಇವತ್ತು ತಗಸು ಕಾಲಾಗೆ ಬಂದಿದನಾ? ಹೌದು, ಚಲೋ ಮಾಡ್ರಿ. ನಡ್ರಿ ಮುಂದೆ. ಅವರು ಮಾಳಿಂಗರಾಯ ಮುತ್ತಾಗಿ ಹೆಣ್ಮಕ್ಳು ಅದಾರ ಅಂದ್ರೆ ಎಷ್ಟು ಮಂದಿ ಅದಾರ? 8 ಮಂದಿ ಹೆಣ್ಮಕ್ಳು ಅದಾರ. ಎಲ್ಲ ಯಾವ ಊರಿಗೆ ಅದಾರ? ಎಲ್ಲ ಸಾಜಿಲ್ವಾರ ಬಿಚ್ಚಿ ಎಲ್ಲ ಕುತ್ತದ ಇವಕ್ಕ ಪಟಾಸ್ಬೇಕಂತ ಶಿರೋಣ ಗುರುಜಿ ಅವರು ಹೇಳ್ತಾರತ್ ಆತ್ಮವಿಶ್ವಾಸ ಅದ. ಅದರ ಜೊತೆಗೂಡಿ ನಾ ಹೇಳುದು ತಪ್ಪಂದ್ರೆ ಇದು ಹಂಗಲ್ಲ, ನಿಮ್ಮೊಳಗೆ ಇವರೇ ಅದಾರ, ಇಲ್ಲೇ ಅದಾರ, ಇದನ್ನು ತಿಳಿಸಿ ಹೇಳ್ಬೇಕು. ಮತ್ತ ಅದನ್ನು ಹೇಳ್ತಾರ. ನಿಮ್ಗೆ ಗೊತ್ತಾಗ್ತದ ಬಿಡ್ರಿ, ಹೇಳಾಗತ್ರಿ ಮುಂದೆ. ಹೇಳ್ತಾರ. ಇದು ವಾದ ಗುರುಜಿ ಕೂಡ ಅದ. ಇರ್ಲಿ. ಇಲ್ಲಿ ಕರೆ ಗುರುಜಿ, ನಾವೇ ನಿಮ್ಮಂತ ಕರೀಲಿಕ್ಕೆ ಬಂದಿದ್ದೇವೆ. ನಮ್ಮ ಮನಸ್ಸು ತೃಪ್ತಿ ಮಾಡಂತ ಕೆಲಸ ನಿಮ್ಮದ. ಮತ್ತೆ ಅದ್ರಿ
ಬರ್ಲಿ ಬಹಳ ಶಾಣ್ಯಾರದಾರ ಬಹಳ ಒಳ್ಳೆ ಹೇಳ್ತಾರನಂತ ಆತ್ಮವಿಶ್ವಾಸ ಇಟ್ಕೊಂಡ ಬಂಗಾರದ ಫೌಂಡೇಶನ್ ಎಲ್ಲಿದ ಬಂದದ ಹೇಳ್ತಾರ. ಬಂಗಾರದಿಂದ ಇದೇ ಹಬ್ಬ ಭೂಮಿ ಮ್ಯಾಗ ಅದ. ಈ ಹಬ್ಬ ಆಗ್ಬೇಕಂದ್ರ ಯಾನ ಕಾರಣ ಅದ ಅದರಿಂದ ಅರ್ಧ ಹೇಳಿದ್ರಿ ಅಂದ್ರೆ ಹಿಂದಿನ ಅರ್ಧ ನಾನು ಪಾಳಾಗ ಬತ್ತೆ ಮತ್ತ ಹೌದು. ನನಗೆ ಹಾದಿ ಇಡ್ಲಾರ್ದಂಗ ಬರ್ಬೇಕು ಗುರೂಜಿ ಅವ್ರ. ನೀವು ಬರ್ತಾರ ಬೇಕಾದಂಗ ತಿಳಿಸಿ ಹೇಳ್ರಿ. ನಮ್ದು ಎಷ್ಟೇ ಬಾದದ ಏನು ಬಹಳ ಮಾತಾಡೋದಿಲ್ಲ ಗುರೂಜಿ ಅವರಿಗೆ. ಹೌದು. ನೀವು ಹೇಳುದು ಮಾತ್ರ ಒಂದ್ ಜರ ಸರಿ ಅನಿಸಿಲ್ಲ. ಕುತ್ತದ ಇದ್ದವ್ರು ಸರಿ ಅನಿಸ್ತಂದ್ರ ನಮ್ದೇನ್ ತಕರಾರು ಇಲ್ಲಿದ್ರಾಗ ಇಲ್ಲ. ಹಾ, ಎಲ್ಲರಿಗೆ ತಿಳಿಯಂಗ ಗುರೂಜಿ ಅವರು ಹೇಳ್ತಾರನಂತ ಆತ್ಮವಿಶ್ವಾಸನ್ನ ಇಟ್ಟುಕೊಂಡು ಒಂದು 4 ನುಡಿ ಸತ್ಯ ಸುಂದರವಾದ ಚಾಲ ಹಾಡಿ. ಈಗ ನಮ್ಮ ಮುತ್ತೆಯವರು ಒಂದೆರಡು ಮಾತಾಡಿ ನಾ ಬರೇ ಒಬ್ಬ ವಕೀಲ್ ಇದ್ದಿದ್ರ ಒಳಗ. ಮೇನ್ಗಡಿ ಹಿಂದದು. ಹೌದು. ಅವ್ರದೊಂದು 4 ಮಾತು ಕೇಳಿ ಜನರಿಗೆ ಎಲ್ಲರಿಗೆ ಲಾಭ ತಗೋಬೇಕಂತ ಅಪೇಕ್ಷೆ ಐತಿ. ಇರ್ಲಿ, ನಾವೊಬ್ಬ ಸಣ್ಣ ಮಗು ಇಲ್ಲಿ ಬರೇ ಮಾಧ್ಯಮ ಇದ್ದ ಇಬ್ಬರದಾಗ. ಹೆಂಗ್ರಿ? ಕೈ ಒಳಗ್ ನೋಡೋದಲ್ಲ. ಯಾಕ ನಾನ್ ದಿನ ಕೇಳಿಲ್ಲ. ಯಾವಾದ್ರಿ? ಪ್ರಶ್ನೆನೇ ಕೇಳಿಲ್ಲ ಗುರುಜಿಗೆ. ಕೇಳಿಲ್ಲ ನೀವೇನ? ಮತ್ತ ಹೇಳ್ತಾನೆ ಯಾ ಮಾಡಿದ್ರಿ? ಕೇಳತಿ ಬ್ಯಾಡ್ರಿ. ಮುಂದಿನ ಸಂದಿಗೆ ಇರ್ಲಿ. ಇರ್ಲಿ.